ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈರುಳ್ಳಿ ದೋಸೆ ಮಾಡೋಣ ಬನ್ನಿ. ಫಸ್ಟು ಈರುಳ್ಳಿನ ಕಟ್ ಮಾಡ್ಕೊಂಡ್ವಿ. ಆಮೇಲೆ ನಾವು ಸ್ವಲ್ಪ ಸಬ್ಬಸಿಗೆ ಸ್ವಲ್ಪ ಹಾಕ್ಕೊತೀವಿ. ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ಒಗ್ಗರಣೆ ಕೊಟ್ಕೋಬೇಕು. ಸ್ವಲ್ಪ ಎಣ್ಣೆ, ಸಾಸಿವೆ ಚುಪ್ಪ ಅಂತ ಅಂದ ಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ನೈಸಾಗಿ ಕಲಿಸ್ಕೋಬೇಕು. ಫ್ರೈ ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ. ಇಲ್ಲಿ ಸ್ವಲ್ಪ ಜಾಸ್ತಿ ಅರಿಶಿನ ಹಾಕ್ಕೊಂಡ್ಬಿಟ್ಟು ನೀವು ಸ್ವಲ್ಪ ಹಾಕ್ಕೊಂಡ್ರೂ ಪರವಾಗಿಲ್ಲ. ಒಬ್ರೊಬ್ಬರು ಅರಿಶಿನ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ. ಸ್ವಲ್ಪ ಉಪ್ಪು, ಆಮೇಲೆ ಕಟ್ ಮಾಡಿರೋ ಅಂತಹ ಸಬ್ಬಸಿಗೆ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಬಿಡಿ, ಅಂದರೆ ಫ್ರೈ ಮಾಡ್ಕೊಂಬಿಡಿ. ನಾವು ರುಬ್ಬಿರೋ ಅಂತಹ ದೋಸೆ ಹಿಟ್ಟಲ್ಲಿ ಈ ಫ್ರೈ ಮಾಡ್ಕೊಂಡಿರೋದನ್ನು ಮಿಕ್ಸ್ ಮಾಡ್ಕೊಂಡು ನಾವು ಸ್ವಲ್ಪ ಜಾಸ್ತಿ ಅರಿಶಿನ ಹಾಕ್ಕೊಂಡಿದ್ದಕ್ಕೆ ಜಾಸ್ತಿ ಯೆಲ್ಲೋಯಿಶ್ ಕಲರ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ಹೇಳಿದ್ದು ಅರಿಶಿನ ಸ್ಕಿಪ್ ಮಾಡ್ಕೊಂಡ್ರೂ ಪರವಾಗಿಲ್ಲ ಅಂಥೇಳಿ. ನಾವು ಯೂಶ್ವಲಿ ಅರಿಶಿನ ಹಾಕಲ್ಲ. ದಿಸ್ ಟೈಮ್ ವೀಡಿಯೋ ಕಾನ್ಫಿಡೆನ್ಸ್ ಆಗಿಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಕೊಂಬಿಟ್ಟು. ಎಸ್, ನೆಕ್ಸ್ಟು ಬಿಸಿ ದೋಸೆ ಪ್ರಿಪೇರ್ ಮಾಡೋಣ ಬನ್ನಿ ಗಾಯ್ಸ್. ತವ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಎಣ್ಣೆ ನೋಡಿ ನನ್ನ ಹಾಕಿದೆವು. ಹಾಗೆ ಈರುಳ್ಳಿನ ಹಾಕಿದ್ರೆ ಕೈಗೆಲ್ಲ ಅದು ಎಣ್ಣೆ ನಮಗೆ ಇದಾಗುತ್ತೆ, ಸಿಡಿಯುತ್ತೆ ಏನಂತ ಕೇಳಬೇಡಿ. ಇವಾಗ ನಮ್ಮ ಬಿಜಾಪುರ ಮಂದಿಗೆ, ಉತ್ತರ ಕರ್ನಾಟಕ ಮಂದಿ ಗೊತ್ತಿರುತ್ತೀರಿ ಸಿಡಿಯುತ್ತೆ ಅಂತ ಏನಂತೇಳಿ. ಅದಕ್ಕೆ ಒಂದು ಫೋರ್ಕ್ ಬರುತ್ತಲ್ಲ, ಅದರಲ್ಲಿ ಸ್ವಲ್ಪ ಸಿಗಿಸ್ಕೊಂಡು ಆ ಆಯಿಲ್ನ ಈರುಳ್ಳಿಯಲ್ಲಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸಾರಿ ಗಾಯ್ಸ್, ಮೈ ಬ್ಯಾಡ್. ಬಿಸಿ ದೋಸೆ ಹಾಕ್ಕೊಂಡು ಇದು ಚೆನ್ನಾಗಿ ಒಂಥರ ಬ್ರೌನಿಷ್ ಕಲರಾಗಿ ಬರಬೇಕು ಗೈಸ್. ಆ್ಯಕ್ಚುಲಿ ಇವಾಗಲ್ಲ, ವಾಪಸ್ ನಾವು ಫ್ಲಿಪ್ ಮಾಡಿದಾಗ ಫುಲ್ ಬ್ರೌನಾಗಿ ಅದು ಬಂದಿರೋದು ಕಾಣಿಸಿದ್ರೆ ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ. ಫ್ಲಿಪ್ ಮಾಡೋಣ. ಫ್ಲಿಪ್ ಯಾವ ಸೀಸನ್ ಬಿಗ್ ಬಾಸು ನಂಗೆ ಗೊತ್ತಿಲ್ಲ. ಯಾವುದೋ ಸೀಸನ್ ಬಿಗ್ ಬಾಸಲ್ಲಿ ಕಾರ್ತಿಕ್ ಸಂಗೀತ ಎಲ್ಲ ಇರಬೇಕಾದ್ರೆ ಫ್ಲಿಪ್ ಅನ್ನೋ ವರ್ಡ್ನ ಸಿಕ್ಕಾಪಟ್ಟೆ ಫೇಮಸ್ ಮಾಡಿಟ್ಟಿದ್ರು ನೋಡಿ. ಇವಾಗ ನಾನು ಫ್ಲಿಪ್ ಮಾಡಿದ ತಕ್ಷಣ ಎಷ್ಟು ಫುಲ್ಲು ರೋಸ್ಟಾಗಿ ಆ ಕಲರ್ ಬಂದಿದೆ ಅಲ್ವಾ, ಆ ಥರ ಬಂದಾಗ ದೋಸೆ ಸಕ್ಕದಾಗಿರುತ್ತೆ ಟೇಸ್ಟು. ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ದೋಸೆಗೆ ನಾವು ಟೊಮೆಟೊ ಗೊಜ್ಜು ಮಾಡ್ಕೊತಾ ಇದ್ವಿ. ಸ್ವಲ್ಪ ಅಗೇನ್ ಆಯಿಲ್ ಆ್ಯಂಡ್ ಸಾಸಿವೆ ಚಟ್ಪಟ್ ಅಂತ ಅಂದಮೇಲೆ ಕರ್ಬೇವು ಹಾಕೋ ತಕ್ಷಣ ನಾನು ಆ ಕಡೆ ಓಡೋಗ್ಬಿಡ್ತೀನಿ. ಎಷ್ಟು ಅದು ಮುಖದ ಮೇಲೆ ಸಿಡಿಯುತ್ತೆ ಅಲ್ವಾ. ಆಮೇಲೆ ಸ್ವಲ್ಪ ಆನಿಯನ್. ಇದು ನಮ್ಮ ಸ್ಟೈಲ್ ಗೊಜ್ಜು. ನೀವೆಲ್ಲರೂ ಹೇಗೆ ಮಾಡ್ತೀರಾ ಅಂತಂದರೆ ಕಾಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಇದನ್ನು ಫ್ರೈ ಬಿಡೋಣ ಸ್ವಲ್ಪ. ಹಾಗೆ ನೀವು ಯಾವ್ಯಾವ ಥರ ಈರುಳ್ಳಿ ದೋಸೆ ಮಾಡ್ತೀರಾ ಅಂತಲೂ ಕಾಮೆಂಟಲ್ಲಿ ತಿಳಿಸಿ. ಇದಕ್ಕೆ ಅರಿಶಿನ. ಇದು ನಮ್ಮ ಊರ ಕಡೆ ಮಸಾಲೆ ಖಾರ, ನಾವು ಮಸಾಲೆ ಖಾರ ಅಂತ ಅಂತೀವಿ. ನಾವು ಊರ ಕಡೆ ಹೋದಾಗ ನಾವು ಇದನ್ನು ಮಾಡ್ಕೊಂಬೋದು. ನಿಮಗೆ ಈ ರೆಸಿಪಿ ಬೇಕು ಅಂತಂದರೆ ಕಾಮೆಂಟಲ್ಲಿ ತಿಳಿಸಿ ಗಾಯ್ಸ್. ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತು ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂತಹ ಟೊಮ್ಯಾಟೋಸ್ನ ಹಾಕ್ಕೊಂಡು ಮತ್ತೆ ಮಾಡಬೇಕು. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬೇಕಂದರೆ ನಿಮಗೆ ಗ್ರೇವಿ ಟೈಪ್ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಕೂಡ ಹಾಕೋಬೋದು. ದಟ್ಸ್ ನಾಟ್ ಅ ಪ್ರಾಬ್ಲಮ್. ನಮಗೆ ಸ್ವಲ್ಪ ಗಟ್ಟಿ ಬೇಕು ಟೆಕ್ಸ್ಚರ್ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿ. ಆಮೇಲೆ ನಮ್ಮ ಏಕೆ ಸ್ಟೈಲ್ ಗ್ರೌಂಡ್ ನಟ್ ಪೌಡರ್, ಇದಂತೂ ನಾನು ಯಾವುದ್ರಲ್ಲೂ ಮಿಕ್ಸ್ ಮಾಡಲ್ಲ, ಹಾಕ್ತೀವಿ. ಗ್ರೌಂಡ್ ನಟ್ ಪೌಡರ್ನ ಮಿಕ್ಸ್
ಇನ್ನೊಂದು ಸ್ವಲ್ಪ ಹೊತ್ತು ಪ್ಲೇಟ್ ಹಾಕಿ ಕ್ಲೋಸ್ ಮಾಡಿ. ಸೊ ಅದ್ರ ಫ್ಲೇವರ್ನ ಅದು ಬಿಡುತ್ತೆ. ಆ್ಯಂಡ್ ಟೊಮೆಟೊ ಗೊಜ್ಜು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅದಾದ ತಕ್ಷಣ ಲೈಕ್ ಆಲ್ವೇಸ್ ಎಲ್ಲ ಸೊಪ್ಪು ಸಾರಿಗೆ ಹಾಕುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಸತಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಟೊಮ್ಯಾಟೊ ಗೊಜ್ಜು ಈಸ್ ರೆಡಿ ಟು ಸರ್ವ್. ನೀವು ಎಲ್ಲ ಟ್ರೈ ಮಾಡಿ. ಇದು ನಮ್ಮ ಯು ಪಿ ಸ್ಟೈಲ್ ಆಗಿರೋದ್ರಿಂದ ನಾವು ಕಡಲೆ ಬೀಜದ ಪೌಡ್ರನ್ನೇ ಹಾಕೋದು. ನಾವು ಶೇಂಗಾ ಪುಡಿ ಅಂತ ಅಂತೀವಿ. ಸೊ ಎಸ್, ದಿಸ್ ಈಸ್ ಆರ್ ಸ್ಟೈಲ್ ಆಫ್ ಡೂಯಿಂಗ್ ಟೊಮೆಟೊ ಗೊಜ್ಜು. ಸರ್ವ್ ಮಾಡೋಣ. ಸರ್ವ್ ಮಾಡಿಕೊಂಡು ಬಿಸಿ 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 ಸರ್ವ್ ಮಾಡಿಕೊಂಡು ನಾವು ಚೆನ್ನಾಗಿ ತಿಂದು ನೀವು ಈ ಥರ ಟ್ರೈ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಸೊ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಾಪುರ್ ಊಟ ಆ್ಯಂಡ್ ಸ್ಟೋರೀಸ್.